ಅಯ್ಯ, ನನ್ನ ಹತ್ರನೂ ಕಾಡಿದೆ. ಇದನ್ನ ತಗೊಂಡು ಈ ಹೋರಾಟನ ಇಲ್ಲಿಗೆ ನಿಲ್ಲಿಸ್ಬಿಡಿ ಅಯ್ಯ. ಅಯ್ಯೋ, ನಾವು ನಿಮ್ಮ ಹತ್ರ ಕಾರ್ಡ್ ಕೇಳ್ತಿಲ್ಲಪ್ಪ. ಯಾರ್ಯಾರೋ ಅಕ್ರಮವಾಗಿ BPL ಕಾರ್ಡ್ ಇಟ್ಕೊಂಡಿದ್ದಾರೋ ಅವರೆಲ್ಲರೂ ದಯವಿಟ್ಟು ವಾಪಸ್ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಯಾರ ಹತ್ರನೂ ಇಲ್ಲದೆ ಇರೋ ದೊಡ್ಡ ಗುಣ ನಿಮ್ಮ ಹತ್ರ ಇದೆಯಲ್ಲ, ಅದೇ ಸಂತೋಷ. ಇದರಲ್ಲೇ ಗೊತ್ತಾಗತ್ತಮ್ಮ ಹಸುವಿನ ಬೆಲೆ ಅವ್ರಿಗಲ್ದೆ ಇನ್ಯಾರು ಗೊತ್ತಮ್ಮ. ಆಯಿತು ಮಾರೆ, ನನಗೆ ಇದನ್ನೆಲ್ಲ ನೋಡಲಿಕ್ಕೆ ಆಗ್ತಾಯಿಲ್ಲ. ನನ್ನ ರೇಷನ್ ಕಾರ್ಡ್ ಅನ್ಸ ನಾನು ವಾಪಸ್ ಕೊಡ್ತೇನೆ. ಆತಾತ್ರಿ, ನನ್ನ ಕಾರ್ಡ್ನು ನಾ ಕೊಡ್ತೀನಿ. ನಾನು ಕೊಡ್ತೇನೆ, ನಾವು ಕೊಡ್ತೇವೆ. ಬಾವಾ, ಕೊನೆಗೂ ನೀವು ಗೆದ್ರಿ. ಶಿವರೇ, ಪಣ ತೊಟ್ಟು ನಿಂತ್ಕೊಂಡ್ರೆ ನ್ಯಾಯ ಅಂಬುದು ಏನಾದರೂ ಇದ್ರೆ ಅದು ಪ್ರಾಮಾಣಿಕರ ಪರವಾಗಿ ಅಂದಳಿ ನೀವು ಪ್ರೂವ್ ಮಾಡಿಬಿಟ್ರಿ. ಮಾಡಿ ಇಲ್ಲ ಕಾಶ್ ಅವರೇ, ನಾನೇನೂ ಮಾಡಲಿಲ್ಲ. ಇದೆಲ್ಲ ಆಗಿದ್ದು ನಿಮ್ಮಿಂದ, ಇವರೆಲ್ಲರಿಂದ. ನೋಡಿ, ಭಗವಂತ ನಮಗೆ ತಕ್ಕಮಟ್ಟಕ್ಕೆ ಕೊಟ್ಟಿದ್ದಾನೆ, ಆದರೆ ಕೆಲವ್ರಿಗೆ ತಿನ್ನೋದಕ್ಕೂ ಕೊಟ್ಟಿರಲ್ಲ. ಅಂಥ ಅಸಹಾಯಕರ ಬಗ್ಗೆ ನಾವು ಯಾವಾಗಲೂ ಯೋಚನೆ ಮಾಡಬೇಕು. ಅವ್ರ ಕಷ್ಟಗಳನ್ನು ನಾವು ಅರ್ಥ ಮಾಡ್ಕೋಬೇಕು. ನೋಡಿ, ನೀವೆಲ್ಲರೂ ಕಾರ್ಡ್ಗಳನ್ನು ವಾಪಸ್ ಕೊಡ್ತೀರಾ ಅಂತ ಹೇಳಿದ್ದೀರಾ. ಆದಷ್ಟು ಬೇಗ ಅದನ್ನು ಸರ್ಕಾರಕ್ಕೆ ಒಪ್ಪಿಸ್ಬಿಡಿ. ನಾವಿಷ್ಟು ಜನ ಸೇರಿ ಕಾರ್ಡ್ಗಳನ್ನು ಕೊಟ್ಟರೆ ಬಡವರಿಗೆ, ಇದರ ಅವಶ್ಯಕತೆ ಇರೋರಿಗೆ ನಿಜವಾಗ್ಲೂ ತುಂಬ ದೊಡ್ಡ ಸಹಾಯ ಆಗುತ್ತೆ. ಹೇಳಬೇಕು ಅಂದರೆ ನಮ್ಮ ಏರಿಯಾ ಇದಕ್ಕೆ ಮಾದರಿ ಆಗುತ್ತೆ. ಟೀಕೆ ಮಾಡೋರು ಮಾಡೇ ಮಾಡ್ತಾರೆ. ಒಂದು ಕಾರ್ಡ್ ಇಟ್ಕೊಂಡ್ರೆ ಏನಾಗ್ಬಿಡುತ್ತೆ, ನಾವೇನು ರಾಜಕಾರಣಿಗಳ ಥರ ತಿಂತೀವ ಅಂತ. ಅನ್ಯಾಯದ ಹಣನ ₹1 ತಿಂದ್ರು ತಪ್ಪೆ, ₹1,00,00,000 ತಿಂದ್ರು ತಪ್ಪೆ. ಇನ್ನೊಬ್ಬರನ್ನ ದೂಷಣೆ ಮಾಡೋದಕ್ಕೂ ಮುಂಚೆ ನಾವೆಷ್ಟು ಪರಿಶುದ್ಧವಾಗಿದ್ದೀವಿ ಅಂತ ಯೋಚನೆ ಮಾಡಬೇಕು. ಈ ಕಾರ್ಡ್ನ ನಾನು ತಗೊಂಡಿದ್ದೆ, ಅದು ತಪ್ಪು ಅಂತ ಗೊತ್ತಾದ ಮೇಲೆನೆ ಇಷ್ಟೆಲ್ಲ ಶುರುವಾಗಿ. ಬದಲಾವಣೆ ಅನ್ನೋದು ನಮ್ಮಿಂದನೇ ಪ್ರಾರಂಭ ಆಗ್ಬೇಕಲ್ವಾ? ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಥ್ಯಾಂಕ್ಸ್. ಶಿವು, ನೀನು ಅನ್ಕೊಂಡ ಹಾಗೆ ಆಯ್ತಲ್ಲ. ದೇವ್ರ ದೊಡ್ಡವನು, ನ್ಯಾಯನ ನ್ಯಾಯವಾಗೇ ಕೊಟ್ಟ. ಅಮ್ಮ ಗಿರಿಜಾ, ಎಲ್ರಿಗೂ ತಿನ್ನೋದಕ್ಕೂ ಕುಡಿಯೋದಕ್ಕೆ ಏನಾದ್ರು ವ್ಯವಸ್ಥೆ ಮಾಡಮ್ಮ. ಹಾಂ ಗಿರಿ, ಮೊದಲಿನ ದಿನ ಹೋಗಿ ಸಬ್ಮಿಟ್ ಮಾಡ್ಬರ್ತೀನಿ. ಶಿವಪ್ರಸಾದ್, ಭಗವಂತ, ಅವಶ್ಯಕತೆ ಇರೋರಿಗೆ ಅನುಕೂಲ ಮಾಡಿಕೊಡ್ತಿದ್ಯಾ, ನನಗೇನು ಕೊಡೋದಿಲ್ಲ ಶಿವಪ್ರಸಾದ್. ಹಾ ಭಗವಂತ, ನಿನಗೆ ಕೊಡೋಷ್ಟು ದೊಡ್ಡವನ ನಾನು. ಇವತ್ತು ನಾನು ಮಾಡಿದ್ದ ಹೋರಾಟಕ್ಕೆ ನ್ಯಾಯ, ಬೆಲೆ ಎಲ್ಲವನ್ನೂ ಕೊಟ್ಟವನು ನೀನು ಅಂತ ನಿನಗೆ ನಾನು ಏನು ಕೊಡಕ್ಕೆ ಸಾಧ್ಯ? ಯಾಕೆ? ನಾನು ಕಡು ಬಡವ ಶಿವಪ್ರಸಾದ್. ಹಾ ಭಗವಂತ, ನೀನು ಜಗತ್ ರಕ್ಷಕ, ಜಗತ್ ಪಾಲಕ, ಜಗತ್ ಜನನಿಯ ಹೃದಯೇಶ್ವರ. ನೀನು ಕಡು ಬಡವನ. ನಾನು ಬಡವ ಮಾತ್ರ ಅಲ್ಲ, ಜಗತ್ತಿನಲ್ಲಿ ಬೇಡಿ ತಿನ್ನುವವರ, ಸೂರುಗಳಿಲ್ಲದವರ, ಎಲ್ಲವನ್ನೂ ಕಳೆದುಕೊಂಡು ಬದುಕುತ್ತಿರುವವರ ಏಕೈಕ ಪ್ರತಿನಿಧಿ. ಅದು ನಿಜಾನೇ ಭಗವಂತ. ನೀನು ಕಪಾಲ ಹಿಡಿದು ಭಿಕ್ಷಾಟನೇನೂ ಮಾಡ್ತೀಯಾ, ತಪ್ಪು ಮಾಡಿದಾಗ ಕಪಾಳಕ್ಕೆ ಹೊಡೆದು ಶಿಕ್ಷೆ ಜೊತೆ ಶಿಕ್ಷಣನೂ ಕೊಡ್ತೀಯ. ನ್ಯಾಯಬೆಲೆ ಅಂಗಡಿ ವಿಚಾರದಲ್ಲಿ ನನ್ನ ಅಭಿಪ್ರಾಯನ ಬದಲಾಯಿಸಿ ಇದು ನಿಜವಾಗ್ಲೂ ಯಾರಿಗೆ ಸಲ್ಲಬೇಕೋ ಅವರಿಗೆ ಸಲ್ಲೋ ಹಾಗೆ ಮಾಡ್ತಾ ಇರೋದು ನೀನು. ನಾನು ಏನನ್ನೂ ಮಾಡುವುದಿಲ್ಲ ಶಿವಪ್ರಸಾದ್, ಇದು ನಿನಗೂ ಗೊತ್ತಿರುವಂಥ ವಿಚಾರ.
ನಾನು ಪ್ರೇರಣೆಯಾಗಬಲ್ಲೆ, ಆದರೆ ಧೋರಣೆಯಾಗಲಾರೆ. ನಾನು ಶಕ್ತಿ ನೀಡಬಲ್ಲೆ, ಆದರೆ ಸಮಸ್ಯೆಗೆ ಮುಕ್ತಿ ನೀಡಬೇಕಾದದ್ದು ನೀವೇ. ನಾನು ಕ್ರಾಂತಿಯಾಗಿ ಬರಬಲ್ಲೆ, ಆದರೆ ಶಾಂತಿಯಾಗಿ ನಿಲ್ಲಬೇಕಾದದ್ದು ನೀವೇ. ಇಲ್ಲಿ ನಡೆಯುವ ಅನ್ಯಾಯಕ್ಕೆ ಕಸುಬುದಾರರು, ಜವಾಬ್ದಾರರು ಎರಡೂ ನೀವೇ. ಇಂದಿನ ನಿನ್ನ ಕೆಲಸ ನನಗೆ ತೃಪ್ತಿ ತಂದಿದೆ. ಯಾವ ಅನ್ನವನ್ನು ಅನ್ಯಾಯದ ಹಾದಿಯಿಂದ ತಂದಿದ್ದೆಯೋ ಅದೇ ಅನ್ನವನ್ನು ಬಿಟ್ಟು ಸಲ್ಲಬೇಕಾದವರಿಗೆ ಅನ್ನ ಸಂದಾಯ ಮಾಡುವ ಮಹಾನ್ ಕಾರ್ಯವನ್ನು ಮಾಡಿದ್ದೀಯ. ಇದು ನನ್ನ ಮನಮುಟ್ಟಿದ ಶಿವಪ್ರಸಾದ. ಹಸಿದವರಿಗೆ ನನ್ನ ನಾಮಸ್ಮರಣೆ ಹೊಟ್ಟೆ ತುಂಬಿಸೋದಿಲ್ಲ, ಜೀವಕ್ಕೆ ಚೈತನ್ಯ ನೀಡೋದಿಲ್ಲ. ಆಗ ಅನ್ನದ ರೂಪದಲ್ಲಿ ನಾನು ಬರುತ್ತೇನೆ. ಅದಕ್ಕೆ ತಾನೇ ಅನ್ನ ದೇವರಿಗಿಂತ ಮಿಗಿಲಾದ ದೇವರಿಲ್ಲ ಅನ್ನೋದು. ಹೌದು ಭಗವಂತ, ಅದಕ್ಕೆ ಅಲ್ವಾ ಹಿರಿಯರು ಹೇಳೋದು ಅನ್ನಂ ಪರಬ್ರಹ್ಮ ಸ್ವರೂಪಂ ಅಂತ. ಅಲ್ಲ ಭಗವಂತ, ಈ ವಿಚಾರದಲ್ಲಿ ನೀನು ನನ್ನನ್ನು ತಿದ್ದದೇ ಹೋಗಿದ್ದಿದ್ರೆ ನಾನು ಎಂಥ ಅನ್ಯಾಯ ಮಾಡಿಬಿಡ್ತಾ ಇದ್ದೆ ಅಂತ ನೆನೆಸ್ಕೊಂಡ್ರೆ ನನಗೆ ಭಯ ಆಗುತ್ತೆ. ಇಷ್ಟು ದಿನ ಈ BPL ಕಾರ್ಡ್ನ, ಸರ್ಕಾರದ ಸವಲತ್ತುಗಳನ್ನು ನಾನು ಅನ್ಯಾಯವಾಗಿ ಅನುಭವಿಸಿದ್ದೀನಿ. ಅದನ್ನು ನೆನೆಸ್ಕೊಂಡ್ರೆ ನನ್ನ ಮೇಲೆ ನನಗೆ ನಾಚಿಕೆ ಆಗುತ್ತೆ. ಈ ತಪ್ಪಿಗೆ ನೀನು ಏನು ಶಿಕ್ಷೆ ಕೊಟ್ಟರು ಓಕೆ ಭಗವಂತ. ನೀನೇ ಹೇಳ್ತೀಯಲ್ಲ ಶಿವಪ್ರಸಾದ್, ನಾನು ಶಿಕ್ಷೆ ಮತ್ತು ಶಿಕ್ಷಣ ಎರಡನ್ನೂ ಕೊಡ್ತೀನಿ ಅಂತ. ನೀನು ಅನುಭವಿಸಿದ ಹಸಿವು ನಿನಗೆ ಶಿಕ್ಷೆ, ನಿನ್ನಿಂದ ಪರರಿಗೆ ಸಿಕ್ಕಿದ್ದು ಶಿಕ್ಷಣ. ಇದಕ್ಕಿಂತ ಇನ್ನೇನು ಬೇಕು? ಬಡವರ ಕೈ ಹಿಡಿಯುವುದು ಸಹಾಯವಲ್ಲ, ಅದು ನೀವು ಪಾಲಿಸಲೇಬೇಕಾದ ಧರ್ಮ. ನೊಂದವರ ಕಣ್ಣೀರೊರೆಸುವುದು ಪ್ರಚಾರವಲ್ಲ, ಅದು ನೀವು ತಪ್ಪಿಸಿಕೊಳ್ಳಬಾರದಂತಹ ಕರ್ತವ್ಯ. ಅಸಹಾಯಕರಿಗೆ ಹೆಗಲಾಗುವುದು ಹೆಮ್ಮೆಯಲ್ಲ, ಅದು ನೀವು ಪೂರೈಸಲೇಬೇಕಾದ ಜವಾಬ್ದಾರಿ. ಹಸಿದವನಿಗೆ ಅನ್ನ ದೇವರು ಹೇಗೋ, ಬಡವನಿಗೆ ಕೈ ಹಿಡಿದವನೇ ದೇವರು. ನಿಮ್ಮ ಕೈರೇಖೆಗಳು ನಿಮ್ಮ ಭವಿಷ್ಯವನ್ನು ತೋರಿಸಲು, ಆದರೆ ನೀವು ಬಡವನ ಕೈ ಹಿಡಿದಾಗ ನಿಮ್ಮ ಭವಿಷ್ಯದ ದಾರಿಯನ್ನು ಸುಗಮವಾಗಿಸಲು ನಾನೇ ಬರುತ್ತೇನೆ. ಸೃಷ್ಟಿಯಲ್ಲಿ ಪ್ರಕೃತಿಯೊಂದೇ ಶ್ರೀಮಂತ, ಮನುಷ್ಯನೊಬ್ಬನನ್ನು ಬಿಟ್ಟು. ನನ್ನ ಸೃಷ್ಟಿಯಲ್ಲಿ ಬಡವ ಶ್ರೀಮಂತ ಎಂಬ ಭೇದವಿಲ್ಲ, ಅದಿರುವುದು ನಿಮ್ಮ ಸಮಾಜದಲ್ಲಿ. ನೀವೇ ಮಾಡಿದ ಭೇದವನ್ನು ನೀವೇ ಮರೆತು ತೆವಳುತ್ತಿರುವವರನ್ನು ಮೇಲೆತ್ತಿ ನಿಮ್ಮ ಕುಟುಂಬದವರ ಜೊತೆಗೆ ಹೆಜ್ಜೆ ಹಾಕಿ. ಆಗ ಓಡುತ್ತಿರುವ ಕಾಲ ನಿಮ್ಮದು. ಅದನ್ನು ನೋಡಿ ಖುಷಿ ಪಡುವ ದೃಷ್ಟಿ ನನ್ನದು. ಭೂಮಿಗೆ ಬಂದ ಭಗವಂತ, ಭೂಮಿಗೆ ಬಂದ ಭಗವಂತ. ಸಾಕಾಗೋಯ್ತು. ತರಕಾರಿನ ಮಾರ್ಕೆಟಿಂದ ಮನೆಗೆ ತಗೊಂಡು ಹೋಗೋ ಅಷ್ಟರಲ್ಲಿ ಸಾಂಬಾರಿಗೆ ತರಕಾರಿ ಬೇಯಿಸೋದೇ ಬೇಡ, ತಾನಾಗೆ ಬೆಂದ್ಬಿಡುತ್ತೆ. ಏನು ಬಿಸಿಲಿದು? ಎಕ್ಸ್ಕ್ಯೂಸ್ ಮೀ, ಈ ಅಡ್ರೆಸ್ ಎಲ್ಲಿ ಬರುತ್ತೆ ಗೊತ್ತಾ? ವಂಶಿಕಾ, ನೀನೇನಿಲ್ಲಿ? ಹೇ ಗಿರಿಜಾ, ನೀನಾ? ಹೇಗಿದ್ಯಾ? ಓ, ಜೀವನ ನಡೆಸೋಕೆ ತರಕಾರಿ ಮಾರ್ತಾ ಇದೆಯಾ? ಪಾಪ ಕಣೆ ನೀನು. ಕಾಲೇಜಲ್ಲಿದ್ದಾಗ ಹೇಗಿದ್ದೆ, ಇವಾಗ ನೋಡು ಹೇಗಾಗೋಗ್ಬಿಟ್ಟಿದ್ಯಾ. ಅಯ್ಯಯ್ಯೋ, ನಾನು ತರಕಾರಿ ಮಾರ್ತಿಲ್ಲ ಕಣೆ. ತರಕಾರಿ ಮಾರೋರ ಹತ್ರ ಮನೆಗೆ ತರಕಾರಿ ತೊಗೊಂಡು ಹೋಗ್ತಾ ಇದ್ದೀನಿ. ನಮ್ಮ ಯಜಮಾನ್ರಿಗೆ ಸೊಪ್ಪು ಸಾರು ಅಂದರೆ ತುಂಬ ಇಷ್ಟ, ಅದಕ್ಕೆ. ಆದರೂ ನಿನ್ನ ನೋಡ್ತಾ ಇದ್ರೆ ಅಯ್ಯೋ ಪಾಪ ಅನ್ಸುತ್ತೆ ಕಣೆ. ಮದುವೆ ಆಗಿ ಒಲೆ ಉತ್ಕೊಂಡು ಕೂತಿದ್ಯಾ ಅನ್ನು. ಮದುವೆ ಆದ ತಕ್ಷಣ ಹೆಣ್ಮಕ್ಳು ಒಲೆ ಉತ್ಕೊಂಡು ಕೂತ್ಕೋಬೇಕಂತ ಯಾರು ಹೇಳಿದ್ದಾರೆ? ಕರ್ಕೊಂಬನ್ನಿ ಅವ್ರನ್ನ, 4 ಬಾರಿಸ್ತೀನಿ. ಹಾಗೆಲ್ಲ ಏನೂ ಇಲ್ಲ ಕಣೆ. ಮದುವೆ ಅಂತ ಆದಮೇಲೆ ಜವಾಬ್ದಾರಿಗಳಿರುತ್ತಲ್ವಾ. ಅದು ಅಲ್ಲದೆ ನಮ್ಮ ಮನೇಲಿರೋದು ಗ್ಯಾಸ್ ಒಲೆ, ಓದೋದೆಲ್ಲ ಏನು ಬೇಕಾಗಿಲ್ಲ.
ಗ್ಯಾಸ್ ಇದ್ರೆ ಊದೋದು ತಪ್ಪುತ್ತೆ, ಆದ್ರೆ ಅಡಿಗೆ ಮಾಡಿದ ಮೇಲೆ ಮುಸ್ರೆ ತಿಕ್ಕದ್ ತಪ್ಪುತ್ತಾ? ಹೆಣ್ಮಕ್ಳು ಹಣೆ ಬರಕ್ಕೆ ಅದೇ ಕೆಲಸ ಫಿಕ್ಸು. ಅದು ಬಿಟ್ರೆ ಬೇರೇನೂ ಮಾಡೋಕ್ಕಾಗಲ್ಲ ಬಿಡು. ಯಾಕೆ ಹೇಳು, ನಿನಗೆ ಎಜುಕೇಷನ್ನೇ ಇಲ್ಲ, ಓದಿರೋದೇ PUC, ಅದು ಆ ಕಾಲದಲ್ಲಿ. ಇವಾಗೆಲ್ಲ ಮಾಸ್ಟರ್ ಡಿಗ್ರಿ ಇದ್ರೇನೆ ಬೆಲೆ. ನಿನಗೆ ಜ್ವರ ಬಂದಾಗ ಬರೋ ಡಿಗ್ರಿ ಬಿಟ್ರೆ ಬೇರೆ ಡಿಗ್ರಿ ಎಲ್ಲ ತಗೊಳಕ್ಕಾಗಲ್ಲ. ಹಾಗೆಲ್ಲ ಹೇಳ್ಬೇಡ ಬಾಸ್ಕಿ. ಹೆಣ್ಣು ಎಂತೆಂಥ ಸಾಧನೆ ಮಾಡಿಲ್ಲ, ಅದೆಲ್ಲ ಗೊತ್ತಿದ್ದು ಹೀಗೆ ಮಾತಾಡೋದು ತಪ್ಪು. ಈಗ ಸರ್ಕಾರಗಳು ಮಹಿಳಾ ಕಲ್ಯಾಣ ಮತ್ತು ಉದ್ಯೋಗಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದೆ, ಗೊತ್ತಾ? ಹೆಣ್ಮಕ್ಳುಗಳು ಬರೀ ಚಪಾತಿಗಳು ಹೊತ್ಕೊಂಡು ಮನೇಲಿರ್ಬೇಕೇನಪ್ಪನೆ? ಹೆಣ್ಮಕ್ಳುಗಳಕ್ಕ ಸರ್ಕಾರಿ ಕೆಲಸಗಳು ಅಂತ ನೆನ್ನೆ ತಾನೇ ಪೇಪರ್ಗಳಲ್ಲಿ ಓದಿದ್ದೀನಿ, ಅದು ಲೇಡೀಸ್ ಕೋಟಾಗಳಲ್ಲಿ. ಅದಕ್ಕೆ ನಾನು ಡಿಸೈಡ್ಗಳು ಮಾಡ್ಬಿಟ್ಟಿದ್ದೀನಪ್ಪ. ಅದಕ್ಕೆ ಹೆಣ್ಮಕ್ಳು ಗೆಟಪ್ಪಲ್ಲಿ ಇಂಟರ್ವ್ಯೂ ಅಟೆಂಡ್ ಮಾಡ್ತಾ ಇದ್ದೀರಾ? ಹಾಗಲ್ಲ ಮಾರ್ಗಿ, ಬಾಬು ಕೆಲ್ಸಕ್ಕೆ ಹೋಗ್ತಿಲ್ಲ, ಅವನು ಹೆಂಡತಿನ ಕೆಲಸ ಕಳಿಸ್ಬೇಕು ಅಂತ ರೆಡಿ ಮಾಡ್ತಾ ಇದ್ದಾನೆ. ಕೆಲಸ ಮನೇಲೇ ಆಗುತ್ತೆ, ಹೊರಗಡೆ ಹೋಗಿ ದುಡಿಯೋದು ಯಾಕೆ? ನೀನು ದುಡಿಯಕ್ಕೆ ಹೋಗ್ತೀನಿ ಅಂದ್ರು ನಿನಗೆ ಯಾರು ಕೆಲಸ ಕೊಡ್ತಾರೆ? ನೀನು ಓದಿರೋ ಓದಿಗೆ ಗಾರೆ ಕೆಲಸನೋ ಇಲ್ಲ ಕಸ ಗುಡಿಸೋ ಕೆಲಸನೋ ಸಿಗಬಹುದು ಅಷ್ಟೇ. ನನ್ನ ಹಾಗೆ ನೀನು ಏನಾದರೂ ಡಿಗ್ರಿ ಮಾಡಿದಿದ್ರೆ ನಿನ್ನ ಲೈಫ್ ಹೇಗಿರ್ತಾ ಇತ್ತು ಅಂತ ಇಮ್ಯಾಜಿನ್ ಮಾಡು. ಇಟ್ಸ್ ಓಕೆ, ಹೋಗ್ಲಿ ಬಿಡು. ಈ ಅಡ್ರೆಸ್ ನಿಂಗೆ ಓದಕ್ಕೆ ಬರಲ್ಲ ಅನ್ಸುತ್ತೆ, ಇಂಗ್ಲೀಷಲ್ಲಿ ಬೇರೆ ಇದೆ. ನಾನು ಯಾರಾದರೂ ಬೇರೆಯವ್ರ ಹತ್ರ ಕೇಳ್ಕೊತೀನಿ. ಸರಿ, ನಾನಿನ್ನು ಬರಲಾ? ಬಾಯ್. ಬಾಬು ಹೆಂಡತಿ ಡಿಗ್ರಿ ಮಾಡ್ತಾ ಇದ್ದಾರಾ? ಗ್ರೇಟ್. ಹೇಳಲ್ವಲ್ಲ ಬಾಬಾ? ಹೇಳಿದ್ರೆ ನೀನೇನು ಓದಿದ್ಯಾ ಅಂತ ಪ್ರಶ್ನೆ ಮಾಡ್ತೀವಲ್ಲ, ಅದಕ್ಕೆ ಹೇಳಿಲ್ಲ ಅವನು. ಅವನೇನಾದರೂ ಓದಲಿ, ಆದರೆ ಹೆಂಡತಿನ ಕೆಲಸಕ್ಕೆ ಕಳಿಸ್ಬೇಕು ಅನ್ನೋ ಗುಣ ಇದೆಯಲ್ಲ, ಅದು ಒಳ್ಳೆಯದು. ಹೇಗಿದ್ರು ಡಿಗ್ರಿ ಮಾಡ್ತಾ ಇದ್ದಾಳೆ, ಹೋಗ್ಲಿ ಬಿಡು. ಡಿಗ್ರಿ ಓದಿದ್ರೆ ಹೆಂಡತಿ ತನ್ನ ಕಾಲ ಮೇಲೆ ತಾನೇ ನಿಲ್ತಾಳೆ, ಅವಳ ಜೀವನ ಗಟ್ಟಿ ಆಗುತ್ತೆ. ಈ ವಿಷಯ ನನ್ನ ಗಂಡಂಗೆ ಗೊತ್ತಾದ್ರೆ ಅವ್ರು ಎಷ್ಟು ನೊಂದ್ಕೊಳ್ಳಲ್ಲ. ಎಷ್ಟು ಅವಮಾನ ಮಾಡಿ ಹೋಗ್ಬಿಟ್ಲು. ನನ್ನ ಹಣೆ ಬರನೇ ಸರಿ ಇಲ್ಲ. ಇದ್ರಲ್ಲಿ ನೊಂದ್ಕೊಳ್ಳೋಂಥದ್ದು ಏನಿದೆ? ಜೀವನ ತಾನೇ ಸೆಟ್ಲ್ ಆಗ್ತಿರೋದು. ಮೊದಲು ಹೆಜ್ಜೆ ಇಡಬೇಕು, ಆಮೇಲೆ ಸರಿ ತಪ್ಪುಗಳನ್ನ ಮಾತಾಡಬೇಕು. ಈಗ ಗಿರಿನ ಓದಿಸ್ಲಾ ಬೇಡವಾ? ಗಿರಿ, ಏನಿವತ್ತು ನನಗಿಂತ ಮುಂಚೆನೆ ಬಂದು ಕೂತ್ಕೊಂಡ್ಬಿಟ್ಟಿದ್ಯಾ? ತುಂಬ ಫ್ರೀ ಇದೆ ಅನ್ಸುತ್ತೆ. ಆಹಾ, ಮೊದಲೇ ಗೊತ್ತಿದ್ರೆ ಮಲ್ಲಿಗೆ ಹೂವು ಮೈಸೂರು ಪಾಕಾದರೂ ತರ್ತಾ ಇದ್ನಾ? ಅಯ್ಯೋ ಗಿರಿ, ಏನು ರಿಯಾಕ್ಷನ್ ಕೊಡ್ತಾ ಇಲ್ವ ನೀನು? ಏನಾಗ್ತೀರಿ? ಯಾಕೊಂಥರ ಇದೆಯಾ? ರೇ, ನನ್ನ ಮುಖ ನೋಡಿ. ಅದನ್ನ ನೋಡೇ ಅಲ್ವಾ ನಿನ್ನ ಮದುವೆ ಆಗಿದ್ದು. ಮತ್ತೆ ಮನ್ಸು ನೋಡಿ ಮದುವೆ ಅದೇ ಅಂತ ಹೇಳಿದ್ರಿ? ಮೊದಲು ನಿನ್ನ ನೋಡಿದೆ, ಆಮೇಲೆ ನಿನ್ನ ಮನ್ಸನ್ನು ನೋಡಿದೆ, ಆವಾಗಲೇ ಫಿಕ್ಸ್ ಆಗೋದೆ ನೀನೇ ನನ್ನ ಹೆಂಡತಿ ಅಂತ. ರೀ, ನನ್ನ ಮುಖ ಸರಿಯಾಗಿ ನೋಡಿ ಹೇಳಿ. ಆಹಾ ಆಹಾ, ಈ ನಿನ್ನ ಕಣ್ಣುಗಳು ಒಂದು ಅರಬ್ಬಿ ಸಮುದ್ರ, ಇನ್ನೊಂದು ಬಂಗಾಳ ಕೊಲ್ಲಿ. ಕಣ್ಣೊಳಗಿರುವ ಗುಡ್ಡೆಗಳು ಬ್ಲ್ಯಾಕ್ ಕಲರ್ ಕ್ರೂಸರ್ ಶಿಪ್ಗಳು. ಈ ನಿನ್ನ ಹುಬ್ಬುಗಳು ಒಂದು ಚಾರ್ಮಡಿ, ಇನ್ನೊಂದು ಶಿರಾಡಿ. ಈ ನಿನ್ನ ತುಟಿ ದಾಳಿಂಬೆಯ ಸಿಪ್ಪೆ. ಬಾಯ್ತಗಿ, ಈ ಹಲ್ಲುಗಳು ದಾಳಿಂಬೆಯ ಕಾಳುಗಳು. ಒಟ್ಟಿನಲ್ಲಿ ನಿನ್ನ ಮುಖ ಕುದುರೆ ಮುಖ. ರೀ, ಕುದುರೆ ಮುಖ ನ್ಯಾಷನಲ್ ಪಾರ್ಕ್ ಅಂತ ಹೇಳಕ್ ಬಂದೆ. ರೀ, ನಾನು ಮೊದಲೇ ಬೇಜಾರಲ್ಲಿದ್ದೀನಿ, ನೀವು ಏನೇನೋ ಹೇಳ್ಕೊಂಡು. ಅಲ್ಲಾಗಿರಿ, ನಾನೇನೋ ಖುಷಿ ವಿಷಯ ಹೇಳೋಣ ಅಂತ ಬಂದೆ, ನೀನು ನೋಡಿದ್ರೆ ಬೇಜಾರು ಅಂತ ಇದೆಯಾ? ಏನಾಯ್ತು? ನೀವು ಖುಷಿ ವಿಷಯ ಹೇಳಬೇಕು ಅಂತಿದ್ದೀರಾ ಅಲ್ವಾ? ನೀವೇ ಹೇಳಿ, ಪರವಾಗಿಲ್ಲ. ಒಂದು ಸ್ವಲ್ಪ ಸಮಾಧಾನನಾದರೂ ಆಗುತ್ತೆ. ಇಲ್ಲ, ಫಸ್ಟು ಬೇಜಾರು ಏನಕ್ಕಾಯ್ತು ಅಂತ ಹೇಳು, ಆಮೇಲೆ ನಾನು ಖುಷಿ ವಿಷಯ ಹೇಳಿದ್ರೆ ಅದಕ್ಕೆ ಮುಲಾಮ್ ಹಚ್ಚಿದಾಗ ಆಗುತ್ತೆ. ರೀ, ಏನು ಗೊತ್ತಾ, ನನ್ನ ಫ್ರೆಂಡ್ ಒಬ್ಳು ಸಿಕ್ಕಿದ್ಲು. ತುಂಬ ವರ್ಷ ಆದಮೇಲೆ ಸಿಕ್ಕಿದಾಳಲ್ಲ ಅಂತ ಪ್ರೀತಿಯಿಂದ ಮಾತಾಡ್ಸಕ್ಕೆ ಹೋದೆ. ಆದರೆ ಅವಳು ನನ್ನ ಹತ್ರ ಕೇವಲವಾಗಿ ಮಾತಾಡ್ಬಿಟ್ಲು. ಯಾಕೆ? ನೀನು ಓದಿಲ್ಲ, ಬರ್ದಿಲ್ಲ, ನಾನು ನೋಡು ಡಿಗ್ರಿ ಹೋಲ್ಡ್ರು,
ಅಂತ ಅವಮಾನ ಮಾಡಿಬಿಟ್ಲು. ನಂಗೆ ತುಂಬ ಬೇಜಾರಾಯಿತು ರೀ. ನನಗೂ ಡಿಗ್ರಿ ಮಾಡಬೇಕು ಅಂತ ಆಸೆ ಇತ್ತು ರೀ, ಆದರೆ ಮನೆ ಪರಿಸ್ಥಿತಿ ಹಾಗಿರಲಿಲ್ಲ. ಜೊತೆಗೆ ಮದುವೆ ಬೇರೆ ಆಗೋಯ್ತಲ್ಲ, ಆ ಆಸೆ ಹಾಗೆ ಉಳ್ಕೊಂಬಿಡ್ತು. ಅದಕ್ಕೆ ನನ್ನ ಮುಖ ನೋಡಿ ಅಂತ ಹೇಳಿದ್ದು, ಅವಮಾನ ಮಾಡಿಸ್ಕೊಳ್ಳೋಕ್ಕೆ ಅಂತಲೇ ಹೊಸ ಗೆರೆ ಏನಾದರೂ ಬಂದಿದೆಯಾ ಅಂತ. ಕಿರಿ, ಯಾಕೆ ಏನೇನೋ ಮಾತಾಡ್ತಾ ಇದೆಯಾ? ಆ ಥರ ಎಲ್ಲ ಏನೂ ಇರಲ್ಲ. ಅಲ್ಲ ಗಿರಿ, ಸಂಸಾರಕ್ಕೋಸ್ಕರ ನಿನ್ನ ಆಸೆನೇ ಬಿಟ್ಬಿಟ್ಯಾ? ಈ ವಿಷಯನ ಇಷ್ಟು ದಿವಸ ನನಗೆ ಯಾಕೆ ಹೇಳಿಲ್ಲ? ಹೇಳೇನ್ರಿ ಪ್ರಯೋಜನ? ಅದು ಅಲ್ಲದೆ ಏನು, ಈ ವಯಸ್ಸಲ್ಲಿ ನಾನು ಕಾಲೇಜ್ಗೆ ಹೋಗೋಕ್ಕಾಗತ್ತಾ? ಆಗುತ್ತೆ, ಖಂಡಿತ ಆಗುತ್ತೆ. ಆಕ್ಚುಲಿ ಕೋಇನ್ಸಿಡೆನ್ಸ್ ಅನ್ಸುತ್ತೆ. ಇದಕ್ಕೆ ರಿಲೇಟೆಡ್ ಟಾಪಿಕ್ಗೆ ನಮ್ಮ ಆಫೀಸಲ್ಲೂ ಡಿಸ್ಕಷನ್ ಆಯಿತು. ಆಫೀಸಲ್ಲಿ ಏನಾಯ್ತು ಗೊತ್ತಾ? ಮದುವೆ ಆದ ತಕ್ಷಣ ಹೆಣ್ಮಕ್ಳು ಒಲೆ ಹೊತ್ಕೊಂಡು ಕುತ್ಕೋಬೇಕಂತ ಯಾರು ಹೇಳಿದ್ದಾರೆ? ಗ್ಯಾಸ್ ಇದ್ರೆ ಊದೋದ್ ತಪ್ಪುತ್ತೆ, ಅಡುಗೆ ಮಾಡಿದ್ಮೇಲೆ ಮುಸ್ರೆ ತಿಕ್ಕದ್ ತಪ್ಪುತ್ತಾ? ಈಗ ಸರ್ಕಾರಗಳು ಮಹಿಳಾ ಕಲ್ಯಾಣ ಮತ್ತು ಉದ್ಯೋಗಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದೆ ಗೊತ್ತಾ? ಹೆಣ್ಮಕ್ಳುಗಳು ಬರೀ ಚಪಾತಿಗಳು ಹೊತ್ಕೊಂಡು ಮನೇಲಿ ಇರ್ಬೇಕೇನಪ್ನೆ? ಬಾಬು ಕೆಲ್ಸಕ್ಕೆ ಹೋಗ್ತಿಲ್ಲ, ಅವ್ನ ಹೆಂಡತಿನ ಕೆಲಸ ಕಳಿಸ್ಬೇಕು ಅಂತ ರೆಡಿ ಮಾಡ್ತಾ ಇದ್ದಾನೆ. ಇಷ್ಟೇ ಆಗಿದ್ದು. ಆಗಲೇ ಡಿಸೈಡ್ ಮಾಡಿದೆ, ನನ್ನ ಕಿರಿಗೂ ಡಿಗ್ರಿ ಓದಿಸ್ಲೇಬೇಕು ಅಂತ. ಡಿಗ್ರಿ ಓದಿ ಕೆಲಸಕ್ಕೆ ಹೋಗಿ ಸಂಪಾದನೆ ಮಾಡಲಿ ಅಂತ ಅಲ್ಲ. ಓದಿದ್ರೆ ನಿನಗೆ ಒಂದು ಆತ್ಮವಿಶ್ವಾಸ ಬರುತ್ತೆ, ನಿನ್ನ ಮೇಲೆ ನಿನಗೆ ನಂಬಿಕೆ ಹೆಚ್ಚಾಗತ್ತೆ. ರೀ, ನಿಜವಾಗ್ಲೂ ನೀವು ನನ್ನ ಓದಿಸ್ತೀರಾ? ನಾನು ಕಾಲೇಜ್ಗೆ ಹೋಗ್ತೀನಾ? ಹೋಗಿರಿ, ನಿಜವಾಗ್ಲೂ. ಹಾ, ನಮ್ಮ ಪ್ರಣಿ ಕಾಲೇಜಲ್ಲೇ ವಿಚಾರಿಸೋಣ. ಲೇಡಿ ಪ್ರಿನ್ಸಿಪಲ್ಲು, ಲೇಡೀಸ್ಗೆ ಅಲ್ವಾ ಲೇಡೀಸ್ ಆಸೆ ಏನು ಅಂತ ಅರ್ಥ ಆಗೋದು. ನೋಡೋಣ, ಅವ್ರು ಒಪ್ಕೊಳ್ತಾರೆ ಅಂತ ನನಗೆ ನಂಬಿಕೆ ಇದೆ. ನಿಮ್ಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಯ್ಯ ಗಿರಿ, ಥ್ಯಾಂಕ್ಸ್ ಎಲ್ಲ ಏನು ಬೇಡ. ನೀನು ಚೆನ್ನಾಗಿ ಓದಿ ಓದಲ್ಲೇ ಏನಾದರೂ ಸಾಧನೆ ಮಾಡಿದ್ರೆ ನನಗಷ್ಟೇ ಸಾಕು. ಖುಷಿ ಆಯ್ತಾ? ಖುಷಿ ಏನೋ ಆಯಿತು, ಆದರೆ ಓದೋದಕ್ಕೆ ಬಜೆಟ್ಟು. ಮಕ್ಕಳನ್ನ ಓದಿಸೋದಕ್ಕೆ ಬಜೆಟ್ ಯಾಕೆ? ಪ್ರಣಿ ಸ್ಕಂದನ್ ಓದಿಸ್ತಾ ಇಲ್ವಾ? ಹಾಗೆ ನಿನ್ನೂ ಓದಿಸ್ತೀನಪ್ಪ. ಮನ್ಸಾರೆ ಪ್ರೀತಿಸೋ ಗಂಡನಿಗೆ ಹೆಂಡತಿ ತಾನೇ ಮೊದಲನೇ ಮಗು. ಥ್ಯಾಂಕ್ ಯು ರೀ. ಆದರೆ ಇಲ್ಲಿ ಒಂದು ಸಮಸ್ಯೆ ಇದೆ. ಏನ್ರಿ ಅದು? ಓದಬೇಕು ಅಂತ ನಿನಗಾಸೆ ಇದೆ, ಓದಿಸ್ಬೇಕು ಅಂತ ನನಗೂ ಆಸೆ ಇದೆ. ಆದರೆ ಈ ವಿಚಾರಕ್ಕೆ ನಮ್ಮ ಪಿತಾಜಿ ಕೊಕ್ಕಿ ಹಾಕ್ತಾರ ಇಲ್ಲ ಓಕೆ ಅಂತಾರ ಅಂತ ನನಗೆ ಡೌಟ್. ಹೃದ್ರೋಗದಿಂದ ಬಳಲುತ್ತಿದ್ದ ಕೂಸಿಗೆ ಚಿಕಿತ್ಸೆ. ಪಾಪ ಆ ಎಳೆ ವಯಸ್ಸಿಗೆ ಹೃದ್ರೋಗ ಬೇರೆ. ಅಯ್ಯೋ ದೇವರೇ. ಬೀದಿ ನಾಯಿಗಳಿಗೆ ಡಾಗ್ ಪಾರ್ಕ್. ಮನುಷ್ಯರಿಗೆ ಸರಿಯಾದ ಪಾರ್ಕ್ ಇಲ್ಲ, ಇನ್ನು ಬೀದಿ ನಾಯಿಗಳಿಗೆ ಪಾರ್ಕ್. ಹೇಳಕ್ ಬರಲ್ಲ, ನಾಳೆ ಕತ್ತೆಗಳಿಗೂ ಒಂದು ಪಾರ್ಕ್ ಬರಬಹುದು. ತುಂಬಿದ ಕುಟುಂಬದಲ್ಲಿ ಹಿರಿಯರೊಬ್ಬರಿದ್ದರೆ ಆ ಮನೆ ಯಾವಾಗಲೂ ಸುಭಿಕ್ಷವಾಗಿರುತ್ತದೆ ಎಂದು ಹೇಳಿದ ಕಿರಿಯ ರಾಜಕಾರಣಿ ಶಂಕರ್ ದೊಡ್ಡಬಿರಿ. ಎಂಥ ಮಾತು, ಎಂಥ ಮಾತು. ಹೌದು ಮಾವ, ತುಂಬ ಚೆನ್ನಾಗಿ ಹೇಳಿದ್ರಿ. ಒಂದೊಂದು ಮಾತು ಮುತ್ತು. ಹೌದೌದು, ಮುತ್ತು ಮುತ್ತು. ನನಗೆ ಗೊತ್ತು ನೋಡಮ್ಮ, ನನಗಂತೂ ಹಿರಿಯರು ಕಂಡ್ರೆ ರೆಸ್ಪೆಕ್ಟ್ ಕೊಡ್ತಾರಲ್ಲ, ಅಂಥವ್ರು ಕಂಡ್ರೆ ನನಗೆ ತುಂಬ ಖುಷಿ ಆಗುತ್ತೆ. ಕೆಲವರು ಹಿರಿಯರು ಕಂಡ್ರೆ ರೆಸ್ಪೆಕ್ಟೇ ಕೊಡಲ್ಲ, ಅಂಥವ್ರು ಕಂಡ್ರೆ ನನಗಾಗೋದಿಲ್ಲ. ನನಗೂ ಅಷ್ಟೇ. ಯಾರು ಯುವಕರನ್ನ ಹೊಗಳ್ತಾರೋ ಅವ್ರ ಕಂಡ್ರೆ ಆಗೋದೇ ಇಲ್ಲ. ಯಾಕೆ ಹೇಳು? ಯಾಕಪ್ಪ? ಹಿರಿಯರು ಕಿರಿಯರಿಗೆ ಬುದ್ಧಿ ಹೇಳೋ ಮೇಷ್ಟ್ರಿದ್ದ ಹಾಗೆ. ಈಗ ಫಾರ್ ಎಕ್ಸಾಂಪಲ್, ನಾನೇನಾದ್ರು ತಪ್ಪು ಮಾಡಿದಾಗ ನನಗೆ ಬುದ್ಧಿ ಹೇಳ್ತಿದ್ದೆ. ಯಾಕೆ? ನನ್ನ ಭವಿಷ್ಯ ಚೆನ್ನಾಗಿರ್ಬೇಕು ಅಂತ. ಹಾಗಾಗಿ ನಿನ್ನಂತ ಹಿರಿಯರಿದ್ರೇನೆ ನಮ್ಮಂತ ಕಿರಿಯರು ಸಾಧನೆ ಮಾಡೋಕ್ಕಾಗೋದು. ಅಲ್ವೇ ಅಲ್ವೇ? ನಿನಗಿರೋ ಪ್ರೀತಿ ಅವರಿಗಿಲ್ಲ ಬಿಡು. ಹೌದು ಮಾವ, ಕಾಫಿ ತಗೊಳ್ಳಿ. ಕಾಫಿ ಕಾಫಿ. ಏನಮ್ಮ ಇವತ್ತು ಕಾಫಿ ಇಷ್ಟು ಚೆನ್ನಾಗಿದೆ? ನಿಮಗೆ ಯಾವಾಗಲೂ ಶುಗರ್ ಲೆಸ್ ಕೊಡ್ತಾ ಇದ್ದಿದ್ದಲ್ವಾ, ಇವತ್ತು ಶುಗರ್ ಪ್ಲಸ್ ಕೊಟ್ಟಿದ್ದೀನಿ.
ಸಕ್ಕರೆ ಹಾಕಿಲ್ಲ, ಶುಗರ್ ಫ್ರೀ. ಫ್ರೀಯಾಗಿ ಸಿಗುತ್ತೆ ಅಂತ ತಂದು ಹಾಕ್ಬಿಟ್ಟಿಯನಮ್ಮ. ಅಪ್ಪ, ಶುಗರ್ ಫ್ರೀ ಅಂದ್ರೆ ಫ್ರೀಯಾಗಿ ಸಿಗೋ ಶುಗರ್ ಅಲ್ಲ. ಬಾಯಿಗೆ ಸಿಹಿ ಅನ್ಸಿದ್ರು ದೇಹದಲ್ಲಿ ಶುಗರ್ ಲೆವೆಲ್ನ ಇನ್ಕ್ರೀಸ್ ಮಾಡಲ್ಲ. ಅದೊಂಥರ ಟ್ಯಾಬ್ಲೆಟ್. ಅಯ್ಯಯ್ಯೋ, ನನಗೋಸ್ಕರ ಇದಕ್ಕೆಲ್ಲ ಯಾಕಪ್ಪ ಇಷ್ಟೊಂದು ಖರ್ಚು ಮಾಡಕ್ ಹೋದ್ರಿ? ಅಯ್ಯೋ ಮಾವ, ನಿಮ್ಮ ಖುಷಿಗೋಸ್ಕರ ನಾವು ಏನು ಬೇಕಾದರೂ ಮಾಡ್ತೀವಿ. ಮಾಡ್ತೀವಿ. ನಮಗೆ ಕಷ್ಟ ಆದರೂ ಪರವಾಗಿಲ್ಲ, ನೀವು ಖುಷಿಯಾಗಿರ್ಬೇಕು ಅಷ್ಟೇ. ಇರ್ಬೇಕು ಅಷ್ಟೇ. ಪೀಠಿಗೆ ಜಾಸ್ತಿ ಆಯ್ತು. ನೋಡಮ್ಮ, ಅದೇನು ಬೇಕು ಅಂತ ಹೇಳಮ್ಮ. ಪ್ರೀತಿ ಜಾಸ್ತಿ ಆಗ್ಬಿಟ್ರೆ ತುಂಬ ಕಷ್ಟ ಆಗ್ಬಿಡುತ್ತೆ. ಆಗ್ಬಿಡುತ್ತೆ. ಅಪ್ಪ, ಆಕ್ಚುಲಿ ನಾನು ಹೇಳ್ತೀನಿ. ಮಾವ, ಅದು ನಾನು ನೀನಲ್ಲಪ್ಪ, ಇವಳು ಶೋ ಅದೇ ಮಾವ, ನಾನೇ ನೀನೇ ಅಲ್ಲಪ್ಪ, ಇವಳೆ ಯೋರಿ ಮಾವ. ಅವಳು ನೀನು ಅವಳ, ಅದೇನು ವಿಷಯ ಹೇಳಿ. ಮಾವ, ನಾನು ಓದೋದಕ್ಕೆ ಕಾಲೇಜ್ ಸೇರ್ಕೋಬೇಕು ಅನ್ಕೊಂಡಿದ್ದೀನಿ. ಕಾಲೇಜು ಸೇರ್ಕೋಬೇಕು ಅಂತಿದ್ದಾಳೆ. ಏನು?